ನಮಸ್ಕಾರ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗುವುದು ಅವರ ಅಪ್ರತಿಮ ದೇಶಭಕ್ತಿ ಮತ್ತು ಅವರ ಚುರುಕು ಬುದ್ಧಿ. ಅವರು 700 ಪುಟಗಳ ದಪ್ಪ ಪುಸ್ತಕವನ್ನು ಕೇವಲ 1 ಗಂಟೆಯಲ್ಲಿ ಓದಿ ಮುಗಿಸುತ್ತಿದ್ದರು ಎಂದರೆ ನಂಬಲು ಅಸಾಧ್ಯ ಎನಿಸಬಹುದು. ಅಷ್ಟೇ ಅಲ್ಲ, ಆ ಪುಸ್ತಕದ ಯಾವುದೇ ಪುಟದ ಯಾವುದೇ ಸಾಲನ್ನು ಕೇಳಿದರೂ ಅವರು ನಿಖರವಾಗಿ ಹೇಳುತ್ತಿದ್ದರು. ಒಮ್ಮೆ ಜರ್ಮನ್ ಫಿಲಾಸಫರ್ ಒಬ್ಬರ ಮನೆಯಲ್ಲಿ ತಮಗೆ ತಿಳಿಯದ ಜರ್ಮನ್ ಭಾಷೆಯ ಪುಸ್ತಕವನ್ನು ಕೇವಲ 1 ಗಂಟೆಯಲ್ಲಿ ಓದಿ ಮುಗಿಸಿ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿದ್ದರು. ಒಬ್ಬ ಮನುಷ್ಯನಿಗೆ ಇದು ಹೇಗೆ ಸಾಧ್ಯ? ಇದರ ರಹಸ್ಯವನ್ನು ಸ್ವತಃ ವಿವೇಕಾನಂದರೇ ವಿವರಿಸಿದ್ದಾರೆ. ವಿವೇಕಾನಂದರ ಪ್ರಕಾರ ಜಗತ್ತಿನ ಎಲ್ಲಾ ಜ್ಞಾನದ ಮೂಲ ಏಕಾಗ್ರತೆ. ಅವರು ಹೇಳುವಂತೆ, ನಮಗೆ ಯಾವುದಾದರೂ ವಿಷಯ ಅರ್ಥವಾಗುತ್ತಿಲ್ಲ ಅಥವಾ ನೆನಪಿನಲ್ಲಿ ಉಳಿಯುತ್ತಿಲ್ಲ ಎಂದರೆ ಅಲ್ಲಿ ಏಕಾಗ್ರತೆಯ ಕೊರತೆ ಇದೆ ಎಂದರ್ಥ. ಧ್ಯಾನವು ನಮ್ಮ ಚದುರಿ ಹೋಗುವ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ವಿವೇಕಾನಂದರು ಒಂದು ಕಡೆ ಹೇಳುತ್ತಾರೆ, ನನಗೆ ಬಾಲ್ಯದಲ್ಲೇ ಯಾರಾದರೂ ಧ್ಯಾನದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದರೆ ನಾನು 100 ಪುಸ್ತಕಗಳನ್ನು ಓದುವ ಬದಲು ಮೊದಲು ಕೇವಲ ಧ್ಯಾನವನ್ನೇ ಮಾಡುತ್ತಿದ್ದೆ. ಏಕೆಂದರೆ ಧ್ಯಾನದಿಂದ ಸಿದ್ಧಿಸಿದ ಮನಸ್ಸಿಗೆ ಜಗತ್ತಿನ ಯಾವುದೇ ಜ್ಞಾನವು ಕಷ್ಟವಲ್ಲ. ವಿವೇಕಾನಂದರು ತಮ್ಮ ನೆನಪಿನ ಶಕ್ತಿಗೆ ಕೊಟ್ಟ ಅತಿ ದೊಡ್ಡ ಕ್ರೆಡಿಟ್ ಅಂದರೆ ಅದು ಬ್ರಹ್ಮಚರ್ಯ. ಅವರ ಪ್ರಕಾರ ಬ್ರಹ್ಮಚರ್ಯ ಎಂದರೆ ಕೇವಲ ದೈಹಿಕ ಸಂಯಮವಲ್ಲ, ಅದು ಮಾನಸಿಕ ಶಿಸ್ತು ಕೂಡ. ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ತರದೆ, ಶಕ್ತಿಯನ್ನು ವ್ಯಯ ಮಾಡದೆ ಅದನ್ನು ಸಂಗ್ರಹಿಸಿದಾಗ ಆ ಶಕ್ತಿಯು ಓಜಸ್ಸು ಆಗಿ ಪರಿವರ್ತನೆಯಾಗುತ್ತದೆ. ಈ ಓಜಸ್ಸು ಅಥವಾ ಮಾನಸಿಕ ಶಕ್ತಿ ಯಾರಲ್ಲಿ ಹೆಚ್ಚಿರುತ್ತದೆಯೋ ಅವರು ಯಾವುದೇ ವಿಷಯವನ್ನು ಒಮ್ಮೆ ನೋಡಿದರೆ ಅಥವಾ ಕೇಳಿದರೆ ಸಾಕು, ಅದು ಅವರ ಮೆದುಳಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿದಂತೆ ಕುಳಿತುಕೊಳ್ಳುತ್ತದೆ. ಇದನ್ನೇ ಅವರು ಶ್ರುತಿಧರ ಶಕ್ತಿ ಎಂದು ಕರೆಯುತ್ತಿದ್ದರು. ಸ್ನೇಹಿತರೆ, ವಿವೇಕಾನಂದರ ಈ ಗುಣಗಳನ್ನು ನಾವು ಇಂದು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಮೊದಲನೇದಾಗಿ, ಇಂದ್ರಿಯಗಳ ಮೇಲೆ ಹತೋಟಿ. ಮೊದಲು ನಮ್ಮ ಇಂದ್ರಿಯಗಳನ್ನು ಅಂದರೆ ನೋಡುವುದು, ಕೇಳುವುದು ನಿಯಂತ್ರಿಸಬೇಕು. ಅನಗತ್ಯ ವಿಷಯಗಳಿಂದ ದೂರವಿರಬೇಕು. ಎರಡನೆಯದಾಗಿ, ಪ್ರತಿದಿನ ಧ್ಯಾನ ಮಾಡಬೇಕು. ಕನಿಷ್ಠ 10 ರಿಂದ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಮೂರನೆಯದಾಗಿ, ನಂಬಿಕೆ. ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಯೋಚನೆಯನ್ನು ಬಿಟ್ಟು ವಿವೇಕಾನಂದರಂತೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ವಿವೇಕಾನಂದರು ಕೇವಲ ಒಬ್ಬ ಸನ್ಯಾಸಿಯಾಗಿರಲಿಲ್ಲ, ಅವರು ಮಾನವನ ಮೆದುಳಿನ ಅಗಾಧ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನ್ ವಿಜ್ಞಾನಿ ಕೂಡ ಹೌದು. ಅವರ ಈ ದಾರಿಯಲ್ಲಿ ನಡೆದು ನಾವು ಕೂಡ ನಮ್ಮ ಗುರಿಯನ್ನು ಸಾಧಿಸೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.